ಆ ವರದಿ ಪ್ರಕಾರ 1,35,00,000 ಜನ ಮನೆಗಳಿಗೆ ನಾವು ವಿಸಿಟ್ ಮಾಡಿದ್ದೀವಿ ಹಾಗೂ 5,98,00,000 ಜನನ ನಾವು ಸರ್ವೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಬಟ್ ನಾವು ಇಲ್ಲಿ ಈಗ ಎಕ್ಸಾಂಪಲ್ ಈಗ ಮೈಸೂರು ಅಂತ ಹೇಳಿದ್ರೆ ಒಕ್ಕಲಿಗರು ಬಹುಸಂಖ್ಯಾತ ಆಗಿರೋ ಮೈಸೂರು ನಗರದ ಅಂತ ಹೇಳಿದ್ರೆ KG ಕೊಪ್ಪಳ ಆಗಿರ್ಬೋದು, ಪಡವಳ್ಳಿ ಆಗಿರ್ಬೋದು, ಇಲ್ಲ ಒಂಟಿ ಕೊಪ್ಪಳ ಆಗಿರ್ಬೋದು, ಕುಂಬಾರ ಕೊಪ್ಪಳ ಆಗಿರ್ಬೋದು, ಇಲ್ಲ ಹೆಬ್ಬಾಳ ಆಗಿರ್ಬೋದು, ಇಲ್ಲ ಮೇಟ್ಗಳಿ ಆಗಿರ್ಬೋದು, ಆ ಗ್ರಾಮಗಳಲ್ಲಿ ಸರ್ವೆಗೆ ಅಂತ ಯಾರು ಒಬ್ಬರು ಬಂದಿದ್ದು ಒಬ್ಬರು ಕಾಣಿಸ್ತಲ್ಲ. ನಾನೀಗ ನೀವು ಪತ್ರಕರ್ತಿದ್ದೀರಿ, ಈಗ ನಮ್ಮ ಜೊತೆ ಬಂದು ಒಂದು ಒಕ್ಕಲಿಗರ ಮನೆಗಳಿಗೆ ನೀವು ಒಂದು ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಮನೇಲಿ ಬಂದು ಅವರು ಸರ್ವೆ ಮಾಡಿದ್ದಾರೆ ಅಂತ. ಮುಂಚೆ ಎಲ್ಲ ಜನಗಣತಿ ಆಗ್ತಾ ಇತ್ತು. ಜನಗಣತಿ ಆಗ್ತಾ ಇದ್ರೆ ಒಂದು ಅಂಗನವಾಡಿ ಕಾರ್ಯಕರ್ತರು ಬಂದು ಜನಗಣತಿ ಮಾಡ್ತಾ ಇದ್ರು. ಆ ಟೈಮಲ್ಲಿ ಏನು ಮಾಡ್ತಿದ್ರು, ಪ್ರತಿ ಒಂದು ಮನೆಗೆ ಒಂದು ನಂಬರ್ ಅಂತ ಕೊಡ್ತಾ ಇದ್ರು. ಒಂದು ಏರಿಯಾಗೆ ಒಂದು ನಂಬರ್ ಅಂತ ಮಾಡ್ತಾ ಇದ್ರು. ಆ ನಂಬರು 10 ವರ್ಷ ಅವರು ಮನೆ ಮೇಲೆ ಇರ್ತಾ ಇತ್ತು. ಬಟ್ ಈಗ ವರದಿಯಲ್ಲಿ ಹೇಳಿದ್ದಾರೆ, ವರದಿ ನಾನು ಸ್ವಲ್ಪ ಓದಿದೆ, ಸ್ವಲ್ಪ ಫುಲ್ ಓದಿಲ್ಲ, ನಾನು ಸ್ವಲ್ಪ ಓದಿನಿ ವರದಿನ. ಆ ವರದಿಯಲ್ಲಿ ಹೇಳಿದರೆ ಒಂದು ಸ್ಟಿಕ್ಕರ್ ಥರ ಮಾಡಿದ್ದಾರೆ. ಯಾವ ಮನೆ ಸಮೀಕ್ಷೆ ಮಾಡಿದ್ದಾರೆ ಆ ಮನೆಗೆಲ್ಲ ನಾವು ಸ್ಟಿಕ್ಕರ್ ಹಾಕಿದ್ದೀವಿ ಅಂತ ಹೇಳಿದ್ದಾರೆ. ಒಂದು ಸ್ಟಿಕ್ಕರ್ ಥರ ಹಾಕಿದ್ದೀವಿ ಅಂತ ಹೇಳಿದರೆ ಅವ್ರ ಪ್ರಕಾರ 1,35,00,000 ಜನ ನಾವು ಕವರ್ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 90. ಈಗ ನಿಮಗೆ ಗೊತ್ತಿರೋ ಪ್ರಕಾರ ಈಗ 2025ಕ್ಕೆ ನಮ್ಮ ಕರ್ನಾಟಕ ಜನಸಂಖ್ಯೆ ಹತ್ತತ್ರ 7 ಕೋಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಪ್ರಕಾರ ಹೋದರೆ ಅವರು 5,98,00,000 ಜನ ನಾವು 2015ರಲ್ಲಿ ನಾವು ಕವರ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆ ಲೆಕ್ಕ ಹೋದರೆ ಅವರು 95% ಅವರು ಕವರ್ ಮಾಡಿದ್ದೀನಿ ಅಂತ ಆ ವರದಿಲಿ ಅವ್ರು ಹೇಳ್ತಾ ಇದ್ದಾರೆ. ಬಟ್ ನಾವು ಆ ವರದಿನ ನಾವು ಸತ್ಯಾನುಸತ್ಯನೇ ಅಂತ ನಾವು ಸುಮ್ಮನೆ ನಾವು ಅಕ್ಕಪಕ್ಕದವ್ರನ್ನ ವಿಚಾರಿಸಿದ್ರೆ ಸಾಕು ಗೊತ್ತಾಗುತ್ತೆ. ಆ ವರದಿ ಕೇವಲ ಯಾವುದೋ ಒಂದು AC ರೂಮಲ್ಲಿ ಕೂತಿ ಮಾಡಿರೋ ವರದಿ ಥರ ಇದೆ. 1987ರಲ್ಲಿ ಚಿನ್ನಪ್ಪ ರೆಡ್ಡಿ ಆಯೋಗ ಅಂತ ಒಂದು ವರದಿ ಕೊಟ್ಟಿತ್ತು. ಅದು ಒಂದು ಹಿಂದುಳಿದವರ ಒಂದು ಸಮೀಕ್ಷೆ ಮಾಡಬೇಕಂತ ಕೊಟ್ಟಿತ್ತು. ಆ ವರದಿ ಪ್ರಕಾರ ಒಕ್ಕಲಿಗರು 11ರಿಂದ 12% ಇದ್ದಾರೆ ಅಂತ ಹೇಳಿತ್ತು 1987ರಲ್ಲಿ. ಆಗ ಜನಸಂಖ್ಯೆ ಸರಿಸುಮಾರು ಒಂದು 4 ಕೋಟಿ ಇತ್ತು ಕರ್ನಾಟಕ ಜನಸಂಖ್ಯೆ. ಆ ಪ್ರಕಾರ ಹೋದರೆ ಚಿನ್ನಪ್ಪ ರೆಡ್ಡಿ ಆಯೋಗದ ಪ್ರಕಾರ ಒಕ್ಕಲಿಗರು ಹತ್ತತ್ರ 45ರಿಂದ 50 ಲಕ್ಷ ಇದ್ದಾರೆ ಅಂತ 87ರಲ್ಲಿ ಹೇಳಿತ್ತು. ಆ ವರದಿ ಪ್ರಕಾರ 87ರಲ್ಲಿ ಚಿನ್ನಪ್ಪ ರೆಡ್ಡಿ ಆಯೋಗದಿಂದ 1987ರಲ್ಲಿ ಚಿನ್ನಪ್ಪ ರೆಡ್ಡಿ 11ರಿಂದ 12% ಇದ್ದಾರೆ ಒಕ್ಕಲಿಗರು ಅಂತ ವರದಿಲಿ ಆಯೋಗ ಇದೆ. ಅದು ಸರ್ಕಾರದ ದಾಖಲೆ ಕೂಡ ಇದೆ. ಅದು ಅವ್ರು 11% ಇದ್ದಾರೆ ಅಂತ ಹೇಳಿರೋದು. ಆ ಲೆಕ್ಕ ಹೋದರೆ 45ರಿಂದ 50 ಲಕ್ಷ ಆ ಟೈಮಲ್ಲೇ ಇತ್ತು. ಬಟ್ ಇವಾಗ ನಮ್ಮ ಜನಸಂಖ್ಯೆ ಈಗ 87 ಅಂದರೆ ಹತ್ತತ್ರ ಈಗ ಒಂದು 38 ವರ್ಷ ಆಗಿದೆ ಆ ವರದಿ ಬಂದ ಮೇಲೆ. 40-50 ಲಕ್ಷ ಜನಸಂಖ್ಯೆ ಇವಾಗಿರೋ ವರದಿಲಿ ಅವ್ರು ತೋರಿಸ್ತಾರೆ 60 ಲಕ್ಷ ಇದೆ, 67 ಲಕ್ಷ ಇದೆ ಅಂತ. ಅದು ಯಾವ ರೀತಿಯಿಂದ ಇನ್ನೂ ಅರ್ಥ ಆಗ್ತಿಲ್ಲ. ಎಕ್ಸಾಂಪಲ್ ಈಗ 91ರ ಜನಗಣತಿಲಿ ನಮ್ಮ ಒಟ್ಟು ಜನಸಂಖ್ಯೆ ಕನ್ನಡ ಜನಸಂಖ್ಯೆ 4,34,00,000 ಇತ್ತು. ಇವಾಗ ಹತ್ತತ್ರ 7 ಕೋಟಿ ಅಂತ ಹೇಳಿದ್ರೆ ಹತ್ತತ್ರ 55ರಿಂದ 60% ಜಾಸ್ತಿ ಆಗಿದೆ ಜನಸಂಖ್ಯೆ. ಆ ಜನಸಂಖ್ಯೆ ಅನುಗುಣ ನೋಡಿದ್ರೆ ಒಂದು 55ರಿಂದ 60% ಮಿನಿಮಮ್ ಅಂತ 40% ನಾವು ಲೆಕ್ಕ ಹಾಕಿದ್ರು ಒಕ್ಕಲಿಗರು 90 ಲಕ್ಷದಿಂದ 1 ಕೋಟಿ ಬರಬೇಕು. ಆ ಲೆಕ್ಕಾಚಾರ ಹಾಕೊಂಡ್ರು ಅವ್ರು ಯಾವ ರೀತಿ ಸರ್ವೆ ಮಾಡಿದ್ದಾರೆ ಅನ್ನೋದು ಯಾರಿಗೂ ಅರ್ಥ ಆಗ್ತಾ ಇಲ್ಲ.